देखो ना ಸ್ನೋ ಆಯ್ತೈತೆ. This was the best. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ಒಂದು ವ್ಲಾಗು ಈ ವರ್ಷದ ಕೊನೆಯ ವ್ಲಾಗ್ ಆ್ಯಂಡ್ ನೆಕ್ಸ್ಟ್ ವರ್ಷದ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ವ್ಲಾಗ್ ಮಾಡ್ತಿರೋದು ನ್ಯೂ ಇಯರ್ ವ್ಲಾಗ್. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಷ್ಟು ಬೇಗ 2025 ಮುಗಿದು 2026 ಬರ್ತಾಯಿತೋ ಗೊತ್ತಿಲ್ಲ. ನೀವೆಲ್ಲರೂ ನನ್ನ ಲಾಸ್ಟ್ ಯಾವುದು ವ್ಲಾಗ್ ನೋಡಿದರೆ, ಲಾಸ್ಟ್ ನ್ಯೂ ಇಯರ್ದು ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನಾವು ಅರ್ಮೇನಿಯಾದಲ್ಲಿ ಹೊರಗಡೆ ಹೋದಾಗ ನಮಗೇನು ತಿನ್ನೋಕ್ಕೇನು ಊಟ ಸಿಕ್ಕಿರಲಿಲ್ಲ. ಸೊ ಇವತ್ತು ಆ ತಪ್ಪು ಮಾಡೋದು ಬೇಡ ಅಂತ ಹೇಳಿ ನಾವು ಮನೇಲೇ ಕುಕ್ ಮಾಡ್ತಿದ್ದೀವಿ ವಿತ್ ಶೆಫ್ ಕೃತಿ. ಹಾಯ್. ಸೊ ನಾವೇನೇನು ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಗೈಸ್, ಇವತ್ತಿನ ನಮ್ಮ ಮೆನ್ಯೂ ಏನಂದರೆ ಆನಿಯನ್ ಪಕೋಡ ಮತ್ತು ಮಶ್ರೂಮ್ ಬಿರಿಯಾನಿ, ಲೈಕ್ ದಮ್ ಬಿರಿಯಾನಿ. ಸೊ ರೈಸ್ ರೆಡಿ ಇದೆ ಆ್ಯಂಡ್ ಇಲ್ಲಿ ಮಶ್ರೂಮ್ ಮಾಡೋದಕ್ಕೆ ಇಟ್ಟಿದ್ದೀವಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಮಶ್ರೂಮ್ ಮ್ಯಾರಿನೇಟ್ ಆಗಿ ಇಟ್ಟಿದ್ದೀವಿ. ಇದು ಮ್ಯಾರಿನೇಟ್ ಮಾಡಿ ನಿಯರ್ಲಿ 1 hour ಆಯಿತು. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್ ಲುಕ್ಕಿಂಗ್. ತುಂಬಾ ಚೆನ್ನಾಗಿ ಅನಿಸ್ತಿದೆ ನನಗೆ. ಆ್ಯಂಡ್ ಇದೆಲ್ಲ ಬಿಹೈಂಡ್ ದ ಸೀನ್ಸ್ ನೋಡಿ ಹೇಗಿದೆ ಅಂತ, ಎಲ್ಲ ಅಲ್ಲಿ ಹರಡೋಗಿದೆ. ಅದಕ್ಕೆ ಫಸ್ಟು ಮನೆಯಲ್ಲೇ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಮನೇಲೇ ಮಾಡ್ತಿದ್ದೀವಿ. ಆಮೇಲೆ ನಾವು ಬರೋದು ನಿಯರ್ಲಿ ಲೈಕ್ 2 o'clock 3 o'clock ಮಾರ್ನಿಂಗ್ ಆಗುತ್ತೆ ರಿಪಬ್ಲಿಕ್ ಸ್ಕ್ವೇರಿಂದ. ಆವಾಗ ಹೋದ್ಸರಿ ಎಷ್ಟು ಗಂಟೆಗೆ ಬಂದು 2 ಗಂಟೆಗೆ ಬಂದು ಹೋದ್ಸರಿ ಮನೆಗೆ. ಅದಕ್ಕೆ ಇವಾಗ ತಿನ್ಕೊಂಡು ಹೊರಟೋಗೋಣ ಚೆನ್ನಾಗಿ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ. ಹೌ ಎಕ್ಸೈಟೆಡ್ ಆರ್ ಯು ಫಾರ್ 2026? ಫುಲ್ ಎಕ್ಸೈಟೆಡ್. 2025 ಹೇಗಿತ್ತು? ನಾಟ್ ಬ್ಯಾಡ್, ಗುಡ್. ಓಕೆ ಗೈಸ್, ನಾನು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ದೀಪ ಹಚ್ಚಿದ್ದೀನಿ. ಸೊ 2026ಗೆ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾಕಂದರೆ ನಾನು ಹೊಸ ಚಾಲೆಂಜ್ ತೊಗೊತಿದ್ದೀನಿ 2026ಗೆ. ಏನಂತ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಅಕೌಂಟ್ನ ಓಪನ್ ಮಾಡಿ ವೈ ಟು ನಾಟ್ ಸ್ಟಾರ್ಟ್ ಫ್ರಮ್ ಝೀರೋ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಅಲ್ಲಿ ಮಿನಿ ವ್ಲಾಗ್ಸ್ ಅಪ್ಲೋಡ್ ಆಗ್ತಿರುತ್ತೆ, ರೀಲ್ಸ್ ಅಪ್ಲೋಡ್ ಆಗ್ತಿರುತ್ತೆ, ನನ್ನ MBBS ಜರ್ನಿ ಎಲ್ಲ ಹೇಗಿದೆ ಅದೆಲ್ಲ ಅಪ್ಲೋಡ್ ಆಗ್ತಿರುತ್ತೆ. ನೀವೆಲ್ಲರೂ ನನ್ನ ಆ ಪೇಜ್ನ ಫಾಲೋ ಮಾಡಿ. ನಾನು ಅದನ್ನು ಕ್ರಿಯೇಟ್ ಮಾಡ್ತೀನಿ, ಇವತ್ತು ಇಲ್ಲ ನಾಳೆ ಬೆಳಗ್ಗೆ ಕ್ರಿಯೇಟ್ ಮಾಡ್ತೀನಿ, ಅಂದರೆ 1st January. ಸೊ ಎಲ್ಲ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೃಷ್ಟಿ ಏನು ಗೊತ್ತಾ, ಕೊರಿಯಾದಲ್ಲಿ ಒಬ್ಬಳು ಆ್ಯಕ್ಟ್ರೆಸ್, ಅವಳು ಇದು ದಿನಕ್ಕೆ 3 spoons ಆಫ್ ರೈಸ್ ಅಷ್ಟೇ ತಿಂತಾಳಂತೆ. ಆಯಿತಾ? ನಾನಂತಲ್ಲ, ಇಂಡಿಯನ್ಸ್ 3 spoonsನ ಟೇಸ್ಟ್ ಮಾಡೋಕ್ಕೆ ಅಂತ ತಿಂತೀವಿ. ಟೇಸ್ಟ್ ಮಾಡೋಕ್ಕೆ 3 spoons ಏನು, ಇನ್ನೂ ಎಕ್ಸ್ಟ್ರಾ 10 ಸ್ಪೂನ್ ತಿಂದಿರ್ತೀವಿ ಟೇಸ್ಟ್. ಇದು ನಾವು ಇಂಡಿಯನ್ಸ್ ಅಂದರೆ. ಹೊಡಿರಿ ಚಪ್ಪಾಳೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದರೆ. ಗೈಸ್, ನಮ್ಮ ಭೋಜನ ಸವಿಯಲು ಸಿದ್ಧ. ನೀವೆಲ್ಲ ನ್ಯೂ ಇಯರ್ಗೆ ಏನು ಮಾಡಿದ್ರಿ, ಏನು ತಿಂದ್ರಿ ಅಂತೆಲ್ಲ ತಿಳಿಸಿ. ನಾನ್ ವೆಜಿಟೇರಿಯನ್ಸ್ ಆದರೆ ಪಕ್ಕ ನಾನ್ ವೆಜ್ ತಿಂದಿರ್ತೀರ, ಗೊತ್ತಿರೋ ವಿಷಯ. ಎಸ್, ನಮ್ಮ ಬಿರಿಯಾನಿ ರೆಡಿ ಇದೆ. ಈ ನ್ಯೂ ಇಯರ್ ಹೆಂಗೆ ಸ್ಟಾರ್ಟ್ ಆಯ್ತು ನೋಡಿ. ಹೋದ್ಸರಿ ಫುಲ್ ರಿಪಬ್ಲಿಕ್ ಸ್ಕ್ವೇರಲ್ಲಿ ಸ್ಟಾರ್ಟ್ ಆಯಿತು, ಈ ವರ್ಷ ಫುಲ್ ಮನೇಲಿ ಸ್ಟಾರ್ಟ್. ನೋಡಿ, ಡಿಪ್ರೆಷನ್ಗೆ ಹೋಗಿದ್ಯಾ? ಇಲ್ಲೇ ಡಾರ್ಕ್ ಸರ್ಕಲ್ಸ್ ಬಂದ್ಬಿಟ್ಟೈತೆ ನಿಂಗು. Looking so delicious. ಸಿದ್ಧ. ರೆಡಿ, ನಾನು ಸಿದ್ಧ. ಎಸ್. देखो ना guys, देखो ना. pretty, how delicious. देखो ना guys. Guys, hi. देखो ना guys. ನಾನು ಫಸ್ಟ್ ಬೈಟ್ ತಗೋತೀನಿ, ಫಸ್ಟ್ ಬೈಟ್. ಇರು.
ವಾವ್ 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 ಸಕ್ಕತ್ತಾಗಿದೆ. ನಿಜ ಎಲ್ಲಿ ಕೂತ್ಕೊತೀನಿ ತಗೊಳ್ಳೋಳು. ಟೇಬಲ್ ಮಾಡ್ಕೊಡ್ತೀನಿ. ಪ್ರೀತಿ ನೀನು ತಗೋ first bite. ಇಲ್ಲ ನಾ ಆರಾಮ್ಸ್ ತಿಂತೀನಿ. ಇಲ್ಲ ಫಸ್ಟ್ ಬೈಟ್, ಎಲ್ಲರೂ ಫಸ್ಟ್ ಬೈಟ್ ಕ್ಯಾಪ್ಚರ್. ಕೊನ ಗಾಯ್ಸ್ ಯಮ್ಮಿ. ತಿನ್ನೋ ಹಾಗೆ ಮುಂಚೆ ಯಾವೇ ಸೃಷ್ಟಿ ನೀನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಎಲ್ಲ ಕಡೆ ಎಸ್ ಪ್ರೀತಿ ಫಸ್ಟ್. ನನ್ನ ಬಾಯಲ್ಲಿ ನೀರು ಬರ್ತೈತೆ ನನಗೆ, ಇದು ಬರ್ತೈತೆ ಕಂಟಿನ್ಯೂಸು. ಓವರ್ ಎಕ್ಸ್ಪ್ರೆಷನ್ ಅಂತಾರೆ ಇದಕ್ಕೆ. ಎಂಜಾಯ್ ಮಾಡ್ತೀನಿ. ಇಲ್ಲ ಚೆನ್ನಾಗೈತೆ ಗೈಸ್. ರೆಸಿಪಿ ಬೇಕು ಅಂದರೆ ಕಮೆಂಟ್ ಹಾಕಿ. ಒನ್ ಡೇ ವಿತ್ ಸೃಷ್ಟಿ ಅಂತ ವಿಡಿಯೋ ಮಾಡ್ತೀನಿ ರೆಸಿಪಿ. ಏನಂತ್ಯ? ಓಕೆ. ಆಮೇಲೆ ಸಿಗುವೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಗೂಗಲ್ ಯಾವತ್ತೂ ತಪ್ಪು ಹೇಳಲ್ಲ. ಇವತ್ತು ಸ್ನೋ ಆಗುತ್ತೆ ಅಂತ ಹೇಳಿತ್ತು, ಸ್ನೋ ಆಯ್ತೈತೆ. ರೆಡಿ ಆಗಿಬಿಟ್ಟಿದ್ದೀವಿ. ಇವಾಗ ನಡ್ಕೊಂಡು ಹೋಗ್ಬೇಕು ರಿಪಬ್ಲಿಕ್ ಸ್ಕ್ವೇರ್ಗೆ. ಫುಲ್ ಸ್ನೋ ಆಗ್ತೈತೆ ಇಲ್ಲಿ ನೋಡಿ. ಸ್ನೋ ಫುಲ್ ಸ್ನೋ ಆಗ್ತೈತೆ. ಆಮೇಲೆಲ್ಲ ಆಲ್ರೆಡಿ ಆಗೋಗೈತೆ. ನಾನು ರೆಡಿ ಆಗಿದ್ದೀನಿ. ನಾನು ಹೆಂಗೆ ಹೋಗೋದಂತ ನನ್ನ ಡ್ರೆಸ್ ಫುಲ್ ಶಾರ್ಟ್ ಇದೆ, ಅಂದರೆ ಫುಲ್ ಚಳಿ ಇದೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಇಲ್ಲ ನೋಡ್ರಿ, ಈ ಲೈಟ್ ಬರ್ತೈತೆ ನೋಡಿ. ಸೃಷ್ಟಿ ಸೃಷ್ಟಿ ಗೈಸ್, ಫುಲ್ ಸ್ನೋ ಆಗ್ತಿದೆ, ಬಟ್ ನಾವು ಹೋಗ್ಲೇಬೇಕು. I'm looking so beautiful, so beautiful, so ಏನೇದು ಮತ್ತೆ ಹೋಯ್ತು ರೀಲ್ಸು. So beautiful, so elegant, just looking like a wow, just looking like a wow. ಅಂದರೆ ಇದು ಸ್ನೋ ಅಲ್ಲಿ ಹೋಗ್ತಿರೋದು ನನಗೇನು ಅನಿಸಿದೆ ಅಂತಂದರೆ, ನಮ್ಮ ಡ್ರೀಮ್ ಏನೋ ಒಂದು ಫಿಲ್ ಐತೆ. ಸ್ನೋ ಕೆಳಗಡೆ ಕೌಂಟೌನ್ ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಸಿಕ್ಕೈತಿ ಅಂತ. ಫುಲ್ ಸ್ನೋ ಗೈಸ್. ಮತ್ತು ನಾವು 4 ಇಯರ್ಸಿಂದ ಇಲ್ಲಿದ್ದೀವಿ, ಬಟ್ ಈ ವರ್ಷನೇ ನಮಗೆ ನ್ಯೂ ಇಯರ್ ದಿನ ಸ್ನೋ ಆಗ್ತಿರೋದು. ಈ ಸ್ನೋ ಅಲ್ಲಿ ನಾವು ಕೌಂಟೌನ್ನ ನೋಡ್ತೀವಿ. ಗೈಸ್, ಇನ್ನೇನು ರಿಪಬ್ಲಿಕ್ ಸ್ಕ್ವೇರ್ ಹತ್ರ ಬಂದ್ವಿ. ಆ್ಯಂಡ್ ನೋಡಿ, ಆಲ್ರೆಡಿ ತುಂಬ ಜನ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ದೇರ್ ಇಸ್ ಅ ಕ್ರಿಸ್ಮಸ್ ಟ್ರೀ. ಫುಲ್ ಸ್ನೋ ಗೈಸ್, ಫುಲ್ ಸ್ನೋ. ಸೊ ನಾವು ಮನೆ ಬಿಟ್ಟಾಗೆ ಫುಲ್ ಸ್ನೋಫಾಲ್ ಸ್ಟಾರ್ಟ್ ಆಗಿತ್ತಾ. ಆ್ಯಂಡ್ ನಾವು ರಿಪಬ್ಲಿಕ್ ಸ್ಕ್ವೇರ್ ರೀಚ್ ಆಗೋ ಅಷ್ಟರಲ್ಲಿ ನಿಯರ್ಲಿ 10:30, 11 o'clock ಆಗಿತ್ತು. ಯಾಕಂದರೆ ಸ್ನೋ ಅಲ್ಲಿ ನಿಧಾನಕ್ಕೆ ನಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಜಾರ್ ಬೀಳೋದಂತೂ ಗ್ಯಾರಂಟಿ. ಆ್ಯಂಡ್ ದೂರದಿಂದ ಕ್ರಿಸ್ಮಸ್ ಟ್ರೀ ನೋಡಿಬಿಟ್ಟು ವಾವ್, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ. ಗೈಸ್, ನಾವು ಇವಾಗ ಕ್ರಿಸ್ಮಸ್ ಟ್ರೀ ನೋಡೋಕೆ ಹೋಗ್ತಾ ಇದ್ದೀವಿ, ಬನ್ನಿ. ಜನಗಳು ಬಂದಿದ್ದಾರೆ. ಫುಲ್ ಕಾನ್ಸರ್ಟ್ ನಡೀತಿದೆ, ಕೇಳಿಸ್ತಿಲ್ಲ. ಆ್ಯಂಡ್ ಯಾ ವಿ ಆರ್ ವೇಟಿಂಗ್. 8 more minutes to go. ಎಷ್ಟು ಸ್ನೋಫಾಲ್ ಆಗ್ತಿದ್ರು. ಜನಗಳಂತೂ ತುಂಬ ಜನ ಬಂದಿದ್ದರು. ಆ್ಯಂಡ್ ಅರ್ಮೇನಿಯನ್ಸ್ ಅಂತೂ ಬಂದಿರಲಿಲ್ಲ ಜಾಸ್ತಿ ಅನಿಸುತ್ತೆ. ಜಾಸ್ತಿ ಇರಾನಿಯನ್ಸ್ ಮತ್ತು ರಷ್ಯನ್ಸ್ ಮತ್ತು ಇಂಡಿಯನ್ಸ್ ಎಲ್ಲ ಜಾಸ್ತಿ ಜನ ಬಂದಿದ್ದರು. ಆ್ಯಂಡ್ ಅಷ್ಟು ಸ್ನೋಫಾಲ್ ಆಗ್ತಿದೆ. ಆ್ಯಂಡ್ ಈ ಇಯರು ಲೈಕ್ ಬೇರೆ ಇಯರ್ಸ್ ಕಂಪೇರ್ ಮಾಡಿದ್ರೆ ಲೈಕ್ ಡ್ರೋನ್ ಶೋಸು ಮತ್ತು ಕಾನ್ಸರ್ಟ್ಸು ಎಲ್ಲ ಲೈವ್ ಕಾನ್ಸರ್ಟ್ಸ್ ನಡೆಸ್ತಿದ್ರು. ಮತ್ತು ಸ್ನೋಫಾಲ್ ಬೇರೆ ಬೀಳ್ತಿತ್ತ. ವಾಟ್ ಎ ಡ್ರೀಮಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಈ ಥರ ಲೈಫಲ್ಲಿ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಲೈಕ್ ಸ್ನೋಫಾಲ್ ಬೀಳ್ತಿದೆ, ಕೌಂಟೌನ್ ಸ್ಟಾರ್ಟ್ ಆಗಿದೆ, ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅಂತ ಕಿರ್ಚೋದು, ಮತ್ತು ಕ್ರ್ಯಾಕರ್ಸ್ ಕೂಡ ಎಲ್ಲ ಬ್ಲಾಸ್ಟ್ ಮಾಡ್ತಿದ್ರು. ಸೊ ಯೂಶ್ವಲಾಗಿ ನಾನು ಲಾಸ್ಟ್ ವ್ಲಾಗ್ ಎಲ್ಲ ನೋಡಿದರೆ, ಅಂದರೆ ಲಾಸ್ಟ್ ಇಯರ್ ನ್ಯೂ ಇಯರ್ ಎಲ್ಲ ನೋಡಿದರೆ ಇಷ್ಟೊಂದೆಲ್ಲ ಸೆಲೆಬ್ರೇಷನ್ ಮಾಡಿರಲಿಲ್ಲ ಲಾಸ್ಟ್ ಇಯರ್ಸ್ ಎಲ್ಲ. ಬಟ್ ಈ ಇಯರ್ ತುಂಬಾ ಹೊಸ್ದಾಗಿ ಏನೋ ತಂದು ಮಾಡಿದ್ರು. ಆ್ಯಂಡ್ ಐ ಆಮ್ ವೆರಿ ಆ್ಯಟ್ಸ್ ಆಫ್ ಟು ದ
ಗೌರ್ಮೆಂಟ್, ಬಿಕಾಸ್ ಇಷ್ಟು ಸ್ನೋಫಾಲ್ ಆಗ್ತಿದೆ ಆದ್ರೂ ಅವರು ಕಾನ್ಸರ್ಟ್ಸ್ ನಡೆಯೋಕ್ಕಂತೂ ಬಿಟ್ಟಿಲ್ಲ. ಆ್ಯಂಡ್ ಅವರು ಕಾನ್ಸರ್ಟ್ಸ್ ನಡೆಸ್ಕೊಟ್ರಲ್ಲ, ಲೈಕ್ ಸಿಂಗರ್ಸ್ ಅವರು ಇರ್ಬೋದು, ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಆ್ಯಂಡ್ ಒಂದು ಕಡೆ ಚಳಿ, ಬಟ್ ಪೀಪಲ್ ಮಧ್ಯದಲ್ಲಿದ್ದಾಗ ಅಷ್ಟೊಂದು ಚಳಿ ಆಗಲಿಲ್ಲ ಆಯಿತಾ. ಆ್ಯಂಡ್ ಎಲ್ಲನೂ ಸೆಲೆಬ್ರೇಷನ್ ಮುಗಿಸಿ ನೆಕ್ಸ್ಟು ನಾವು ಆ ಗ್ಯಾದರಿಂಗಿಂದ ಹೊರಗಡೆ ಬಂದ್ವಿ. ಆ್ಯಂಡ್ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ. ಆ್ಯಂಡ್ ಆವಾಗ ಚಳಿ ಸ್ಟಾರ್ಟ್ ಆಯಿತು. ಐ ಕುಡಂಟ್ ಫೀಲ್ ಮೈ ಲೆಗ್ಸ್, ಆ ಥರ ಆಗಿಬಿಟ್ಟಿತ್ತು. ಆಮೇಲೆ ಕಾನ್ಸರ್ಟ್ಸ್ ಎಲ್ಲ ಆದಮೇಲೆ ಅಲ್ಲೇ ಸಾಂಗ್ಸ್ ಎಲ್ಲ ಹಾಕಿ ಬಿಟ್ಬಿಟ್ಟಿದ್ಲು ಸ್ನೋ ಡ್ಯಾನ್ಸ್ ಮಾಡೋದಕ್ಕೆ. ಆ್ಯಂಡ್ ಎಲ್ಲ ನಿಂತಿರ್ತವೆ, ಫುಲ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ಸ್ನೋ ಬೀಳ್ತಿದೆ ಅಂತ ಜಾರುತ್ತೆ ಅಂತಲೂ ಲೈಕ್ ಕೇರ್ ಮಾಡ್ತಿಲ್ಲ, ಆ ಥರ ಎಂಜಾಯ್ ಮಾಡ್ತಿದ್ರು ಎಲ್ಲರೂ. ತುಂಬಾ ಚೆನ್ನಾಗಿತ್ತು. ಈ ಒಂದು ವರ್ಷ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು ನಂದಂತೂ. ದಿಸ್ ವಾಸ್ ದ ಬೆಸ್ಟ್ ಫುಲ್ ಸ್ನೋ ಆಗ್ತಿದೆ. ಇನ್ನೂ ಮುಗ್ತಾ ಇಲ್ಲ, ಕಾನ್ಸರ್ಟ್ ಎಲ್ಲ ನಡೀತಿದೆ. Your guest hour event will end in 30 So guys, time 1 ಗಂಟೆವರೆಗೂ ಆಗಿದೆ. ಫುಲ್ ಸ್ನೋ ಆಗ್ತಿದೆ. ಇಷ್ಟೊತ್ತವರೆಗೂ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಇವಾಗ ಫುಲ್ ಚಳಿ ಆಗ್ತಿದೆ ಅಂತ ಎಲ್ಗಾರು ಹೋಗ್ಬೇಕು ಆ ಥರ ಆಗ್ಬಿಟ್ಟಿದೆ. ಫುಲ್ ಬಟ್ಟೆ ಎಲ್ಲ, ಐ ಮೀನ್ ಜಾಕೆಟ್ ಎಲ್ಲ ಬಿಚ್ಚಿಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊಂಡ್ವಿ. ಇವಾಗ ಹೋಗ್ತಿದ್ದೀವಿ. ಫುಲ್ ಎಂಜಾಯ್ ಮಾಡಿದೆ. ಈ ಸರಿ ಸಖತ್ ಎಂಜಾಯ್ ಮಾಡಿದೆ. 2026 ಅಲ್ಲಿ ಶಾಲಾಗಿ ಹೋಗ್ತಿದೆ ಅಂತ ಗೊತ್ತಾಯ್ತು. ಎಸ್ ಗೈಸ್, ಇಟ್ ವಾಸ್ ಸೋ ಗುಡ್. ಏನಂದ್ರೆ ಈ ಥರ ಸ್ನೋ ಅಲ್ಲಿ ನಾವು ಯಾವತ್ತಾದ್ರೂ ಈ ಥರ ಕೌಂಟ್ ಡೌನ್ ಎಕ್ಸ್ಪೀರಿಯನ್ಸ್ ಮಾಡಿದೀವ. ಮತ್ತೆ ಅರ್ಮೇನಿಯಾದಲ್ಲಿ 4 ಇಯರ್ಸ್ಗಿಂತ ಈ ಇಯರ್ ತುಂಬಾ ಡಿಫ್ರೆಂಟಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಹ್ಯಾಪಿ ನ್ಯೂ ಇಯರ್ ಗೈಸ್, ಹ್ಯಾಪಿ ನ್ಯೂ ಇಯರ್. ಸ್ನೋ ಆಗುತ್ತೆ ಬರೋದ ಬೇಡವಾ ಅಂತ ಫುಲ್ ಅರ್ಧಂಬರ್ಧ ಡಿಸಿಷನಲ್ಲಿ ಇದ್ವಿ. ಬಂದಿಲ್ಲ ಅಂದರೆ ನಿಜ ನನ್ನ ಲೈಫಲ್ಲಿ ರಿಗ್ರೆಟ್ ಮಾಡ್ತಿದ್ದೆ. ನೀನು? ನಾನು ಅಷ್ಟೇ ನಾನಿಲ್ಲಪ್ಪ, ನಾನು ಬರಬೇಕು ಅಂತ ಇದ್ದೆ. ನಾನು ಫುಲ್ ಸ್ನೋ ಆಗ್ತಿದೆ, ನಮ್ಮ ಡ್ರೆಸ್ ಎಲ್ಲ ಫುಲ್ ಶಾರ್ಟ್ ಇರ್ತೈತೆ, ಏನು ಮಾಡೋದು ಅಂತ ಬಂದ್ವಿ, ಏನೋ ಒಂದು ಆಗಲಿ ಅಂತ. ಆ್ಯಂಡ್ ಇಟ್ ವಾಸ್ ಸೂಪರ್ಬ್. ಇವತ್ತಿಂದ ನನ್ನ ಇಯರ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಕಾನ್ಸರ್ಟ್ ಹೋಗಿದೆ, ಫಸ್ಟ್ ಕಾನ್ಸರ್ಟ್ ಸಕಾಯಿತು. ಕ್ರ್ಯಾಕರ್ಸ್ ಹೊಡಿತಾರೆ ಗೈಸ್. ಗೈಸ್, ಈ ಸ್ನೋ ಅಲ್ಲಿ ಎಂಜಾಯ್ ಮಾಡೋದಕ್ಕಿಂತ ಜಾರ್ ಬೀಳೋದೇ ಜಾಸ್ತಿ ಆಗ್ಬಿಟ್ಟೈತೆ. ಫುಲ್ ಸ್ಕಿಡ್ ಆಗ್ತಿದೆ ಸ್ನೋ ಎಲ್ಲ. ನೋಡಿ ಎಷ್ಟು ಸ್ನೋ ಬೀಳ್ತಿದೆ ಕಂಟಿನ್ಯೂಸ್ ಆಗಂತ. ನನ್ನ ಫೋನಲ್ಲೆಲ್ಲ ಬ್ಯಾಟ್ರಿ ಶಟ್ ಡೌನ್ ಆಗಿಬಿಟ್ಟಿದೆ. ಎಷ್ಟು ಫೋನಲ್ಲಿ ವಿಡಿಯೋ ಮಾಡ್ತಿದ್ದೀನಿ ನಾನು ಇವಾಗ. ಗೈಸ್, ಚಳಿ ಅಂದ್ಬಿಟ್ಟು ಎಲ್ಲ ಸಿಟಿ ಮಾಲ್ಗೆ ಬಂದ್ಬಿಟ್ಟವ್ರೆ ಬಿಸಿ ಮಾಡ್ಕೊಳ್ಳೋಕ್ಕೆ. ಎಲ್ಲರೂ ಇಂಡಿಯನ್ಸು, ಎಲ್ಲ ಅರ್ಮೇನಿಯನ್ಸು, ಇರಾನಿಯನ್ಸು, ರಷ್ಯನ್ಸ್ ಎಲ್ಲರೂ. ಫುಲ್ ಜಾಸ್ತಿ ಇಂಡಿಯನ್ಸೇ. ಫುಲ್ ಬಿಸಿ ಆಗ್ತಿದೆ ಈಗ. ಇಲ್ಲಿ ನೋಡಿ ಗೈಸ್, ನಾವು ಬರೋತ್ರ ಮುಂಚೆ ಹೆಂಗೆ ಬಂದ್ಬಿಟ್ಟವ್ರೆ ಇವರೆಲ್ಲ ಬಂದ್ಬಿಟ್ಟು ಇಲ್ಲ ಕೂತ ಇಲ್ಲಿ ಇದು ಮಾಡ್ತವ್ರೆ. ಹಾಯ್ ಗೈಸ್, ಯು ಆರ್ ಟೇಕಿಂಗ್ ಪೊಟ್ಯಾಟೋಸ್. ಬಿಸಿ ಮಾಡ್ಕೊಳಕ್ ಬಂದಿದ್ದ, ಪೊಟ್ಯಾಟೊ ತಗೊಳಕ್ ಬಂದಿದ್ದ. ಟೊಮ್ಯಾಟೊ ಅಂತಾನೆ, ಟೊಮೆಟೊನ ಇದು ಗೈಸ್. ಮಾವಿನಕಾಯಿ ನೋಡ್ಕೊಂಡು ನಿಂತವ್ರೆ ಗೈಸ್. 1 ಮಾವಿನಕಾಯಿಗೆ 845 ಗ್ರಾಮ್ಸ್ ಅಂತ ಹಾಕವ್ರೆ, ಅಂದರೆ ನಿಯರ್ಲಿ 200 rupees. ಅವತ್ತು ಅಲ್ಲಿ ಜಾಸ್ತಿ ಹಾಕಿದ್ರು, ಇವತ್ತು ಇಲ್ಲಿ 200 ಹಾಕಿದ್ದಾರೆ. ಇವರು ಬಂದಿದ್ದ ಖುಷಿಗೆ ಅಲ್ಲ ಗ್ರಾಸರಿ ಶಾಪಿಂಗ್ ಮಾಡ್ತವ್ರೇನು ಇವರು. ಗೈಸ್, ಇಲ್ಲಿ ನೋಡಿ ಸ್ನೋ ಹೆಂಗಾಗ್ತಿದೆ ಅಂತ. ವಾವ್, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ನೋಡಿ ಎಲ್ಲ ಕಡೆ. ಸೂಪರ್ ಅಲ್ಲ?
ಇನ್ನಿ ಸೊ ಗೈಸ್ ಟೈಮು 2:28 ಆಗಿದೆ, ಮಧ್ಯರಾತ್ರಿ 2:28. ಜನ ಎಲ್ಲರೂ ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತವ್ರೆ ಗೈಸ್, ದೂರದಿಂದ ಬಂದಿರೋರೆಲ್ಲ. ಟ್ಯಾಕ್ಸಿ ಹೆಂಗೆ ಬರ್ತೈತೆ ಅಂದರೆ ಫುಲ್ಲು ಕ್ಯೂ ಬರ್ತೈತೆ, ಲೈಕ್ ಯು ಆರ್ ಇನ್ 400 ಕ್ಯೂ ಆರ್ 208 ಕ್ಯೂ ಅಂತ. ವೇದ ಮತ್ತು ಸಂದೀಪ್ ಹೋಗೋಕೆ ಕಾಯ್ಕೊಂಡಿದ್ರು, ಆಮೇಲೆ ನೀವು ಹೋಗಿ ಅಂತ ಅಂದ್ಬಿಟ್ರು. ಅದಕ್ಕೆ ನಮ್ಮ ಮನೆ ಹತ್ರ ಇದೆ ಅಲ್ಲ ರಿಪಬ್ಲಿಕ್ ಸ್ಕ್ವೇರಿಗೆ, ಅದಕ್ಕೆ ನಾವು ನಡ್ಕೊಂಡೆ ಹೋಗ್ತಾಯಿದ್ದೀವಿ. ಇಟ್ ವಾಸ್ ಲೈಕ್ ಸೂಪರ್. ಆ್ಯಂಡ್ ಇನ್ನೂ ಸ್ನೋ ಆಗ್ತಾ ಇದೆ. ನನಗಂತೂ ನನ್ನ ಬಾಡಿ ಎಲ್ಲ ನಂಬಾಗ್ಬಿಟ್ಟೈತೆ, ಫೀಲೇ ಐತೆಲ್ಲ. ವಾವ್, ಇಲ್ಲೆಲ್ಲ ಲೈಟ್ ಇದೆ ಗೈಸ್. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್, ಜಸ್ಟ್ ಮೀ. ಚೆನ್ನಾಗಿದೆ. ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಅರ್ಮೇನಿಯಾದಲ್ಲಿ ಆ್ಯಂಡ್ ತುಂಬಾ ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ ಇದು. ಆ್ಯಂಡ್ ಈ ವಿಡಿಯೋ ನಾನು ಎಷ್ಟೇ ವರ್ಷ ಬಿಟ್ಕೊಂಡು ನೋಡಿದ್ರೂ ತುಂಬಾ ಮೆಮೊರಿಯಾಗಿ ಫೀಲ್ ಆಗುತ್ತೆ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವುದಾಗಿರಬೇಕು ಅಂತಲೂ ಕಮೆಂಟ್ ಮಾಡಿ. ಮತ್ತೆ ನಾನು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್.